ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು ತುಂಬ ದಿನಗಳಾಗ್ಬಿಟ್ಟಿತ್ತು ನಾನು ವ್ಲಾಗ್ ಮಾಡಿಕೊಂಡು. ಸೊ ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ರಿಷು ಬರ್ತಡೇಗೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕೂಡ ಊರಿಂದ ಬಂದಿದ್ನಲ್ವ, ಹಾಗಾಗಿ ರಿಷು ಬರ್ತಡೇ ದಿನವೇ ನಾವು ಸ್ವಲ್ಪ ಔಟ್ಸೈಡ್ ಕೂಡ ಹೋಗಿದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಐಕಿಯಾಗೆ ಹೋಗಿದ್ವಿ. ಐಕಿಯಾ ಹೋಮ್ ಫರ್ನಿಚರ್ ಸೆಂಟರ್ಗೆ ನಾವು ಹೋಗಿದ್ದಂಥದ್ದು. ಸೊ ನಾವು ಮನೆಯಿಂದ ಹೋಗೋವಾಗ ಬೇರೆನೇ ಒಂದು ಪ್ಲ್ಯಾನ್ ಇಟ್ಕೊಂಡು ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ದು. ಸೊ ಅಲ್ಲಿಗೆ ಹೋದ್ಮೇಲೆ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಗೋಯಿತು. ಹಾಗೆಯೇ ಅಲ್ಲಿಗೆ ಹೋದ್ಮೇಲೆ ಎಲ್ಲ ನಾವು ಶಾಪಿಂಗ್ ಮಾಡಿದ್ವಿ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ನೋಡಿ ಕೊನೆ ತನಕ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಕೂಡ. ಇನ್ನು ನಾವು ಮನೆಯಿಂದ ಹೊರಡಬೇಕಾದ್ರೆ ಸುಮಾರು ಟೈಮ್ ಬಂದು ಒಂದು 11:30 11:45 ಹತ್ತತ್ರ ಇತ್ತು. ಹಾಗಾಗಿ ಸ್ವಲ್ಪ ಮಾತಾಡಿಕೊಂಡು ಅದು ಟೈಮ್ ಪಾಸ್ ಮಾಡಿಕೊಂಡು ಹೊರಟ್ವಿ. ಸುಮಾರು ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 3/4 ಗಂಟೆ ಮೇಲೇ ಬೇಕಿತ್ತು. ಸೊ ಹಾಗಾಗಿ ಫೈನಲಿ ಹೋಗಿ ರೀಚ್ ಆದ್ವಿ ಅಲ್ಲಿಗೂ ಕೂಡ. ಇನ್ನು ನಾನು ಬಂದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಐಕಿಯಾಗೆ ನಾನು ಬಂದು ಒಂದು ವಿಸಿಟ್ ಮಾಡ್ತಾ ಇರುವಂಥದ್ದು. ನಾನೊಂದು ಮೈಂಡಲ್ಲಿ ಒಂದು ಥಾಟ್ನ ಇಟ್ಕೊಂಡಿದ್ದೆ, ನನಗೆ ಐಕಿಯಾ ಬಂದು ಇದೇ ರೀತಿ ಇರ್ಬೋದು ಅಂತ ಒಂದು ಹಂಗೇನೆ ಗೆಸ್ ಮೇಲೆ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕಿಂತ ಸೂಪರಾಗಿ ಡಬ್ಬಲ್ ಆಗಿ ನನಗೆ ಚೆನ್ನಾಗಿತ್ತು ಅಂತ ಒಂದು ಒಳ್ಳೆ ಫೀಲ್ ಆಯಿತು ಅಲ್ಲಿಗೆ ಹೋದ್ಮೇಲೆ. ಹಾಗೆಯೇ ನಾವೇನು ಅಂದ್ಕೊಂಡು ಹೋಗಿದ್ವೋ ಅದು ಪ್ಲ್ಯಾನ್ ಕೂಡ ತುಂಬಾ ಉಲ್ಟಾ ಆಗಿಬಿಡ್ತು. ಸೊ ಅದೇನು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ವಿ ನಾನು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಹಾಗೆಯೇ ಇದು ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಐಕಿಯಾ ಬಂದು ಕೆಳಗಡೆ ಪಾರ್ಕಿಂಗ್ ಏರಿಯಾ ಕೂಡ ತುಂಬಾ ದೊಡ್ಡದಾಗಿದೆ. ಎಲ್ಲಿ ಗಾಡಿ ನಿಲ್ಲಿಸ್ತೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ, ಪಾರ್ಕಿಂಗ್ ಮಾಡ್ತೀವಿ ಅಂತ, ಅಷ್ಟು ಕೂಡ ದೊಡ್ಡದಾಗಿದೆ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಂತೂ ತುಂಬ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಹೋಗ್ತಿದ್ದಂಗೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಏನಕ್ಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನನಗೆ ವೀಡಿಯೋಗೆ ಅಲೋ ಇರುತ್ತಾ ಇಲ್ವಾ ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆ. ಒಂದು ಒಳಗಡೆ ಹೋಗ್ತಿದ್ದಂಗೆ ನಾನು ವೀಡಿಯೋನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ನನಗೆ ಒಂದು ಮೈಂಡ್ ಬಂತು, ಸೊ ವೀಡಿಯೋ ಮಾಡ್ಕೊಬೋದು ಅಲೋ ಇದೆ ಅಂತ ಹೇಳ್ಬಿಟ್ಟು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತೊಗೊತಾ ಹೋದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದರಲ್ಲೂ ಬೆಸ್ಟು ನಮ್ಮದು ಏನಿರುತ್ತೆ, ನಮ್ಮದು ಓನ್ ಮನೆ ಕಟ್ಟಿಸ್ತೀವಲ್ಲ, ಸೊ ಅಂಥದಕ್ಕೆ ಬೆಸ್ಟ್ ಫರ್ನಿಚರ್ ಅಂತ ಹೇಳಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆಯೇ ಪ್ರೈಸ್ ಕೂಡ ಅದ್ರ ಮೇಲೆ ತಕ್ಕನಂಗೆ ಇರುತ್ತೆ. ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂದೊಂದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಟೋಟಲಿ ಒಂದು ಮನೆಗೆ ಹೋಗಿರೋ ಥರನೇ ಫೀಲ್ ಆಗ್ತಾಯಿತ್ತು. ಯಾವುದೇ ರೀತಿ ರಿಸ್ಟ್ರಿಕ್ಷನು ಇಲ್ಲ, ಯಾವುದೇ ರೀತಿ ಸೆಕ್ಯೂರಿಟಿದಾಗಲಿ ಏನು ಕೂಡ ನಮಗೆ ಡಿಸ್ಟರ್ಬೆನ್ಸ್ ಇಲ್ಲ. ತುಂಬಾ ಒಂದು ಒಳ್ಳೆ ಫೀಲ್ ಅಂತೂ ಕೊಡ್ತು. ಹಾಗೆಯೇ ತುಂಬಾ ಒಂದು ಒಳ್ಳೆ ಟೈಮ್ ಕಳೆದ್ವಿ ಅಲ್ಲಂತೂ ಅಂತಲೇ ಹೇಳ್ಬೋದು. ನಾವು ಏನಕ್ಕಪ್ಪ ಹೋಗಿದ್ವಿ, ಏನು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ವಿ ಮನೇಲಿ ಅಂತ ಹೇಳೋದಾದರೆ, ರಿಷುಗೆ ಒಂದು ಬರ್ತಡೇದು ಏನಿರುತ್ತೆ ಅವತ್ತಿನ ದಿನ ಗಿಫ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಅವನಿಗೆ ಒಂದು ಸ್ಟಡಿ ಟೇಬಲ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಲ್ಲಿಗೆ. ಸೊ ಹೋಗ್ಬೇಕಾದ್ರೆ ನಾವು ಈ ರೀತಿ ಒಂದು ಪ್ಲ್ಯಾನ್ನ ಇಟ್ಕೊಂಡು ಸುಮಾರು ಸರ್ಚ್ ಮಾಡಿದ್ವಿ. ಅಲ್ಲಿ ಬಂದು ಒಂದೊಂದಕ್ಕಿಂತ ಒಂದು ಫರ್ನಿಚರ್ಗಳಾಗಿರ್ಬೋದು ಅಥವಾ ಈ ಥರ ಸ್ಟಡಿ ಟೇಬಲ್ಗಳು ಮತ್ತು ಸೋಫಾ ಆಗಿರ್ಬೋದು, ಈ ರೀತಿ ಬೇಜಾನ್ ಇದೆ, ಕಬೋರ್ಡ್ಸ್ಗಳು ಎಲ್ಲನೂ ಕೂಡ ಇದೆ. ಒಂದೊಂದಕ್ಕಿಂತ ನಮಗೆ ಬೆಟರ್ ಅನ್ನೋದಕ್ಕೆ ಶುರುವಾಯಿತು. ಒಟ್ಟಿನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂತಲೇ ಹೇಳ್ಬೋದು. ಯಾವುದೇ ಆದರೂ ಅಷ್ಟೇ ನಮಗೆ ಗೊತ್ತಿಲ್ಲದೆ ಇರುವಂಥ ಜಾಗಕ್ಕೆ ಹೋದಾಗ ನಾವು ಯಾವುದನ್ನು ಕೂಡ ಅಷ್ಟು ಬೇಗ ನಾವು ಈಸಿಯಾಗಿ ತೊಗೊಳಕ್ಕಾಗಲಿ ಅಥವಾ ನಾವು ಹೀಗೇ ಇರಬೇಕು ಹೀಗೇ ಇರುತ್ತೆ ಅಂತ ಹೇಳೋದಕ್ಕಾಗಲಿ ಬರಲ್ಲ. ಆ ಜಾಗದಲ್ಲಿ ನಾವೇ ಸ್ವತಃ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ನಮಗೆ ಅಲ್ಲಿದೇನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅರ್ಥ ಆಗುವಂಥದ್ದು. ಸೊ ಸ್ಟಡಿ ಟೇಬಲ್ ನೋಡ್ತಾನೆ ನನ್ನ ತಮ್ಮ ಅವ್ರದ್ದು ಏನಿರುತ್ತೆ ಹೊಸ ಮನೆಗೆ ಸ್ವಲ್ಪ ಫರ್ನಿಚರ್ಗಳಾಗಿರ್ಬೋದು, ಸ್ವಲ್ಪ ಡೆಕೋರೇಟ್ ಐಟಮ್ಗಳಾಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಮಿರರ್ ಆಗಿರ್ಬೋದು ಅಥವಾ ವಾಶ್ ಬೇಷನ್ ಆಗಿರ್ಬೋದು, ಈ ರೀತಿ ಸಿಕ್ಕಾಪಟ್ಟೆ ಇರುತ್ತಲ್ಲ ಹೋಮ್ ಫರ್ನಿಚರ್ ಅಂತ ಹೇಳಿದ್ರೆ, ಇದನ್ನೆಲ್ಲ ಸ್ವಲ್ಪ ಅವನು ಕೂಡ ಸ್ವಲ್ಪ ನೋಡ್ತಾನೆ ಹೋದ. ಹಾಗೆಯೇ ಲ್ಯಾಂಪ್ಗಳಾಗಿರ್ಬೋದು, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಲ್ಯಾಂಪ್ಗಳಂತೂ. ಹಾಗೆಯೇ ಇದನ್ನೆಲ್ಲನೂ ಕೂಡ ನೋಡ್ತಾನೆ ಹೋದ ಒಂದೊಂದಾಗಿನೇ, ಯಾಕೆಂದರೆ ಮುಂದಕ್ಕೆ ಅವನಿಗೂ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ಅವನು ಆ ಮೆಂಟಾಲಿಟಿ ಇಟ್ಕೊಂಡು ಎಲ್ಲನೂ ಕೂಡ ನೋಡಿ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದ. ನನಗೂ ಕೂಡ ತುಂಬಾ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಡೈನಿಂಗ್ ಟೇಬಲ್ಗಳಾಗಿರ್ಬೋದು ಅಥವಾ ಈ ರೀತಿ ಚಿಕ್ಕ ಲ್ಯಾಂಪ್ಗಳು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಇದು ಲ್ಯಾಂಪ್ ಅಂದು.
ಹಾಗೆಯೇ ಇಲ್ಲಿ ಬಂದು ಕಾಟ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಮತ್ತು ಪಿಲ್ಲೋ ಆಗಿರ್ಬೋದು, ಈ ರೀತಿ ವೆರೈಟಿ ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ವೆರೈಟಿ ಇದೆ. ಹಾಗೆ ಮಕ್ಳಿಗೆ ಬೇಕಾಗಿರುವಂಥದ್ದು, ಹಾಗೆಯೇ ದೊಡ್ಡವ್ರಿಗೆ ಬೇಕಾಗಿರುವಂಥ ಬೆಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಈ ರೀತಿ ಸ್ಟೆಪ್ ಎಲ್ಲ ಬರುತ್ತೆ ನೋಡಿ. ಆ ಥರ ಎಲ್ಲ ಬೇಜಾನಿದೆ. ನನಗಂತೂ ಯಾವ್ದು ನೋಡಿ ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ಇದರಲ್ಲೆಲ್ಲ ಒಂದು ಬೆಸ್ಟ್ ಒಂದು ಆಫರ್ ಅಂತ ಏನಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಕುತ್ಕೊಂಡು ಫೀಲ್ ಮಾಡಿದ ಮೇಲೆ, ಅದರ ಎಕ್ಸ್ಪೀರಿಯೆನ್ಸ್ ತೊಗೊಂಡ ಮೇಲೇ ನಾವು ಪರ್ಚೇಸ್ ಮಾಡ್ಬೋದು. ಇದೊಂಥರ ಬೆಸ್ಟ್ ಅಂತಲೇ ಹೇಳ್ಬೋದಲ್ವ. ಫ್ರೀಯಾಗಿ ಸಿಗ್ತಾ ಇರುವಂಥ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಏನು ಕೊಡ್ಸೋಕೆ ಬಂದಿದ್ದೀರಾ ಹೇಳಬೇಕು. ಬಾಮೈದಿನ ಗಿಫ್ಟು ಸ್ಟಡಿ ಟೇಬಲ್ ಗೈಸ್, ಸ್ಟಡಿ ಟೇಬಲ್ ತೊಗೊಳಕ್ಕೆ ಬಂದಿದ್ದೀವಿ. ಐಕ್ಯ ಒಳಗಡೆನೇ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಮಾಡ್ತಾಯಿದ್ರು, ಹಂಗಾಗಿ ಮಾಡ್ತಾಯಿದ್ದೀನಿ. ಓದೋತ್ತವೆಲ್ಲ ಕುತ್ಕೋತಾವನೆ. ಫಸ್ಟ್ ಅನಿಸುತ್ತೆ ಇಷ್ಟು ರಾಜಾರೋಷ್ ಬಗ್ಗೆ. ಜಸ್ಟ್ ನಮ್ಮ ಕೋಳಿ ಮಿಸ್ ಜಸ್ಟ್ ನೋಡಿದ್ರಲ್ಲ. ಇನ್ನು ನನ್ನ ತಮ್ಮ ಬಂದು ಎಲ್ಲೆಲ್ಲಿ ಬೆಡ್ ಸಿಗುತ್ತೆ, ಎಲ್ಲೆಲ್ಲಿ ಸೋಫಾ ಸಿಗುತ್ತೆ, ಎಲ್ಲನೂ ಕುತ್ಕೊಳ್ಳೋದು, ಫೀಲ್ ಮಾಡೋದು, ಈ ರೀತಿ ಆಗಿಬಿಡ್ತು ನಮಗಂತೂ. ಆದರೆ ಸುತ್ತಿ ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತು ಅಂತ ಹೇಳ್ಬೋದು. ಇದು ಬಂದು ಒಂದು 26 ಫ್ಲೋರ್ ಏನೋ ಇದೆ ಅಂತ ಹೇಳಿದ್ರು. ಬಟ್ ನಾವು ಪೂರ್ತಿ ಹೋಗೋಕ್ಕಾಗಲಿಲ್ಲ. ಒಂದು 12-13 ಫ್ಲೋರ್ ಏನೋ ನಾವು ಹೋಗಿದ್ದಂಥದ್ದು. ನಾವು ಎಂಟ್ರೆನ್ಸ್ ಯಾವ ಕಡೆಯಿಂದ ಹೋಗ್ತೀವೋ ಮತ್ತೆ ನಾವು ಹಿಂದಿರುಗಿ ಅದೇ ಕಡೆಯಿಂದ ಬರೋಕ್ಕಾಗಲ್ಲ. ಎಂಟ್ರೆನ್ಸೇ ಒಂದು ಕಡೆ ಇರುತ್ತೆ, ಎಕ್ಸಿಟ್ ಇನ್ನೊಂದು ಕಡೆ ಇರುತ್ತೆ. ಸೊ ಇದೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಹಾಗೆಯೇ ಇಲ್ಲೊಂದಷ್ಟು ನೋಡಿಬಿಟ್ಟು ಹೊಸ ಮನೆಗೆ ಬೇಕಾಗಿರುವಂಥ ಸ್ವಲ್ಪ ಫರ್ನಿಚರ್ಗಳಾಗಿರ್ಬೋದು, ಬೇರೆ ಎಲ್ಲನೂ ಕೂಡ ಸ್ವಲ್ಪ ಥಿಂಗ್ಸ್ಗಳನ್ನ, ಸ್ವಲ್ಪ ಫೋಟೋ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಫಸ್ಟ್ ಟೈಮೇ ಬಂದು ನಾವು ಸಡನ್ನಾಗಿ ಏನು ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗಲಾದರೂ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಅವಶ್ಯಕತೆ ಇರುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ನ ಇಟ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇನ್ನು ನನ್ನ ತಮ್ಮ ಬಂದು ಸ್ಟಡಿ ಟೇಬಲ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಕೊನೆಗೂ ನಾವು ಸ್ಟಡಿ ಟೇಬಲ್ ತೊಗೊಳಕ್ಕಾಗಲಿಲ್ಲ. ಅಲ್ಲೊಂದು 2-3 ನೋಡಿದ್ವಿ. ನಮ್ಗೆ ಅಷ್ಟು ಒಂದು ಕಂಫರ್ಟಬಲ್ ಫೀಲ್ ಅಂತ ಆಗಿಲ್ಲ. ಅದು ಏನಕ್ಕಂದರೆ ರಿಷುಗೆ ಮತ್ತು ಮೋಕ್ಷಿಗೆ ನಮಗೆ ಫ್ಯೂಚರಲ್ಲೂ ಕೂಡ ಯೂಸ್ ಆಗಬೇಕು, ಆ ರೀತಿ ನಾವು ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು. ಬಟ್ ನನಗೆ ಅಲ್ಲಿ ಯಾಕೋ ಅಷ್ಟು ಬೆಟರ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ಸದ್ಯಕ್ಕೆ ಅದನ್ನು ಪೆಂಡಿಂಗಲ್ಲೇ ಇಟ್ಟಿದ್ದೀನಿ. ಸೊ ನೋಡೋಣ ಮುಂದೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಒಂದೊಳ್ಳೆ ಟೈಮ್ ಕೂಡ ಇಲ್ಲೇ ಕಳ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಹಾಗೆಯೇ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.